ಅಲ್ಲಿ ಮಾಡೋದಾದ್ರೆ ಸುಮಾರು 2.5 ಲಕ್ಷಕ್ಕೂ ನಾವು ಒಂದು 2 BHK ಮನೆ ಮಾಡ್ಬೋದು. 2.5 ಲಕ್ಷಕ್ಕೆ ಮಾಡ್ಬೋದು. ಇಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ, ಎಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ತೀವಿ ಅಂದರೆ ಒಂದು 3.5 ಲಕ್ಷಕ್ಕೆ ತುಂಬ ಚೆನ್ನಾಗಿ ಮಾಡ್ಬೋದು. ಅಷ್ಟೇನಾ? ತುಂಬ ಚೆನ್ನಾಗಿ ಮಾಡ್ಬೋದು. ಯಾಕಂತಂದ್ರೆ ವುಡ್ಡಲ್ಲಿ ಬೇಸಿಕ್ಕೆ 5 ಲ್ಯಾಕ್. ಹೌದು, ಬೇಸಿಕ್ಕೆ 5 ಲ್ಯಾಕ್. ಚೆನ್ನಾಗಿ ಮಾಡ್ಬೋದು ಅಂತಂದ್ರೆ 8 ರಿಂದ 10 ಲಕ್ಷ. ಹೌದಾ? ಹೌದು. ಯಾವುದೇ ಡಸ್ಟ್ ಆಗಿರ್ಬೋದು, ಸೊ ಯಾವುದೇ ವೇಸ್ಟೇಜ್ ಆಗಿರ್ಬೋದು ಏನು ಬೀಳಲ್ಲ. ಗಮ್ ನೀವು ಯೂಸೇ ಮಾಡಲ್ಲ. ಮ್ಯಾಕ್ಸಿಮಮ್ ನಮ್ಮ ಅಲ್ಯೂಮಿನಿಯಂ ಕಟಿಂಗ್ ಪೌಡರ್ ಇರ್ಬೋದು, ಜಸ್ಟ್ ಅದು ನಾರ್ಮಲ್ ಕ್ಲೀನ್ ಮಾಡಿದ್ರೆ ಸಾಕು. ಅದು ನೀವೇ ಹುಡುಗರು ಅವಾಗಿಂದ ಅವಾಗ ಕ್ಲೀನ್ ಮಾಡಿ 100% ಸರ್. ಅದಕ್ಕೆ ವ್ಯಾಲ್ಯೂ ಇದೆ ಗೊತ್ತಲ್ಲ. ಅದಕ್ಕಿಂತ ತುಂಬ ಅದ್ಭುತವಾಗಿ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಬರುತ್ತೆ. ಅಂದ್ರೆ ಕಾಂಪ್ಲಿಕೇಶನ್ ಕಡಿಮೆ, ಬಟ್ ಅಚೀವ್ ವುಡ್ಗಿಂತ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ ಯಾಕೆ ನಾವು ಅಲ್ಯೂಮಿನಿಯಂ ಇಂಟೀರಿಯರನ್ನು ವುಡನ್ ಇಂಟೀರಿಯರ್ಗಿಂತ ಒಂದು ಒಳ್ಳೆಯದು ಅಥವಾ ಒಂದು ಸ್ಟೆಪ್ ಬೆಟರು ಅಂತ ಹೇಳ್ತೀವಿ ಅನ್ನೋದಕ್ಕೆ ಒಂದು ಈ ವಿಡಿಯೋ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೇಳೋದಕ್ಕೆ, ಇದ್ರ ಬಗ್ಗೆ ಗೊತ್ತಿರೋರು ಹೇಳಿದ್ರೇ ಕರೆಕ್ಟು. ಅದಕ್ಕೋಸ್ಕರನೇ ಇವತ್ತು ನಮ್ಮ ಜೊತೆ ಬಿ ಅಲ್ಯೂಮಿನಿಯಂ ಇಂಟೀರಿಯರ್ ಕಡೆಯಿಂದ ರಘುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸರ್, ಇಲ್ಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಗೊತ್ತಾ ಸರ್? ಕನ್ನಡಕವರ ಅಂತ ಬಂದಾಗ ಅಲ್ಯೂಮಿನಿಯಂ ಇಂಟೀರಿಯರು ಮಾಡ್ತೀನಿ, ನಾನು ಪ್ರಮೋಟ್ ಮಾಡಿದ್ದೀನಿ, ಈ ವುಡನ್ ಇಂಟೀರಿಯರು ಪ್ರಮೋಟ್ ಮಾಡಿದ್ದೀನಿ. ಜನರಿಗೆ ಕನ್ಫ್ಯೂಷನ್, ಕನ್ನಡಕವರ ಅದು ಹೇಳಿದ್ದಾರೆ ಇದು ಹೇಳಿದ್ದಾರೆ, ಸೊ ವಿಚ್ ಒನ್ ಈಸ್ ಸುಪೀರಿಯರ್, ಯಾವುದು ಚೆನ್ನಾಗಿರುತ್ತೆ, ಯಾವುದು ಬೆಟರು ಅನ್ನೋದೊಂದು ಬರುತ್ತೆ. ಅಂದ್ರೆ ಇನ್ನೊಂದು ಹಾಳು ಅಂತ ಹೇಳ್ತಾ ಇಲ್ಲ, ಇನ್ನೊಬ್ರು ನಾವು ಡೌನ್ ಮಾಡ್ತಾ ಇಲ್ಲ, ಬಟ್ ವಿಚ್ ಒನ್ ಈಸ್ ಸುಪೀರಿಯರ್, ಯಾವುದು ಚೆನ್ನಾಗಿದೆ. ಸೊ ನೀವು ಹೇಳ್ತೀರಾ ಸರ್ ಹೌದು ಅಲ್ಯೂಮಿನಿಯಂ ಇಂಟೀರಿಯರ್ ಬೆಟರ್ ಅಂತ ನೀವು ಯಾವಾಗಲೂ ಹೇಳ್ತೀರಾ. ಸೊ ನನಗೆ ಅದು ರೀಸನ್ ಕೊಡಿ ಸರ್, ವೈ ಬೆಟರ್ ಸರ್? ಓಕೆ, ಅದು ಕೇಳೋಕ್ಕಿಂತ ಮುಂಚೆ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ. ಹೇಳಿ. ನನಗೆ ಗೊತ್ತಿರೋ ಪ್ರಕಾರ, ಸೊ ಕನ್ನಡ ಕುವಾರ್ ಚಾನಲಲ್ಲಿ ಇಲ್ಲ ಅಲ್ಯೂಮಿನಿಯಂ ಇಂಟೀರಿಯರೇ ಮಾಡಿಸಿ ಅಥವಾ ವುಡನ್ ಇಂಟೀರಿಯರೇ ಮಾಡಿಸಿ ಅಂತ ಎಲ್ಲೂ ಹೇಳಿರೋದು ನಾನು ನೋಡಿಲ್ಲ. ಎಲ್ಲೂ ಹೇಳಿಲ್ಲ. ಕರೆಕ್ಟ್. ಜನಕ್ಕೆ ಒಂದು ಇನ್ಫಾರ್ಮೇಶನ್ಸ್ ಬೇಕು. ಆ ಇನ್ಫಾರ್ಮೇಶನ್ ಕನ್ನಡ ಕುವಾರ್ ಚಾನಲಿಂದ ಹೋಗ್ತಾ ಇದೆ. ಸೊ ಜನ ಅವರಾಗೆ ಅವರು ಹೋಗಿ ಸೊ ನೋಡ್ಲಿ ಫಸ್ಟ್. ಸೊ ಜನಕ್ಕೊಂದು ಮಾಹಿತಿ ಬೇಕು, ಆ ಒಂದು ಮಾಹಿತಿ ನಿಮ್ಗೆ ಚಾನಲಿಂದ ಸಿಗ್ತಾ ಇದೆ. ಸೊ ಅದೊಂದು ಮಾಹಿತಿ ಪಡ್ಕೊಂಡ್ಮೇಲೆ ಜನ ಅವ್ರು ಹೋಗಿ ಫೀಲ್ ಮಾಡಿದ್ಮೇಲೆ ಅದನ್ನ ಜನ ಡಿಸೈಡ್ ಮಾಡಲಿ. ರೀಸನ್ ನೀವು ಕೊಡಿ, ಜನ ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಇರೋದಷ್ಟೇ. ಸೊ ಅಲ್ಯೂಮಿನಿಯಂ ಮಾಡಿಸಿ ವುಡನ್ ಮಾಡಿಸಿ ಅಂತ ಹೆಚ್ಚಾಗಿ ಒಂದ್ಸಲಿ ಬಂದು ಅಲ್ಯೂಮಿನಿಯಂ ಇಂಟೀರಿಯರ್ ನೋಡಿ ಅಂತ ಹೇಳ್ತೀವಿ ಅಷ್ಟೇ. ಸರ್ ರೀಸನ್ ಸರ್ ಮೇಜರ್ಲಿ ಮಾಯಿಶ್ಚರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಹೇಳ್ತಾರೆ ನೀವು. ಸೊ ವುಡ್ ಕಂಪೇರ್ ಮಾಡ್ಕೊಂಡ್ರೆ 100% ವಾಟರ್ ಪ್ರೂಫ್, 100% ವಾಟರ್ ಪ್ರೂಫ್ ಅಲ್ಯೂಮಿನಿಯಂ ಇಂಟೀರಿಯರ್. ಅಂದ್ರೆ ನಿಮ್ಮ ಇಂಟೀರಿಯರ್ ಬಿ ಅಲ್ಯೂಮಿನಿಯಂ ಇಂಟೀರಿಯರ್ ನಾವು ನೀರಾಗಿ ಪೈಪ್ ಹಾಕಿ ತೊಳಿಬೋದಾ? ಖಂಡಿತವಾಗ್ಲೂ ಪ್ರತಿದಿನ ನೀರ್ ಹಾಕಿ ವಾಶ್ ಮಾಡಬಹುದು. ಏನು ತೊಂದರೆ, ಏನು ಸಮಸ್ಯೆ ಬರಲ್ಲ. ಹುಳ ಬರೋದಾಗ್ಲಿ ಯಾವುದೇ ಸಮಸ್ಯೆ ಬರಲ್ಲ ಸರ್. ತೊಂದರೆನೇ ಇಲ್ಲ. 100% ವುಡನಲ್ಲಿ ಚಾನ್ಸೇ ಇಲ್ಲ. ಸೊ ಎರಡನೇದು 100% ಫೈರ್ ರೆಸಿಸ್ಟೆಂಟ್ ಸರ್, ಫೈರ್ ಪ್ರೂಫ್. ಸೊ ಅಪ್ ಟು ನಿಮ್ಗೆ 150 ಡಿಗ್ರಿ ಟೆಂಪರೇಚರ್ ವರೆಗೂ ಸೊ ಬೆಂಕಿನ ರೆಸಿಸ್ಟ್ ಮಾಡುತ್ತೆ. ಆಕ್ಚುಲಿ ಇದಕ್ಕೊಂದು ಪ್ರೂಫ್ ಕೂಡ ಇದೆ. 100% ನಾವೇ ಅದನ್ನ ರೀಲ್ ಮಾಡಿದ್ದೀವಿ. ರೀಸೆಂಟ್ ಆಗಿ ಕನ್ನಡಕವರ ಇನ್ಸ್ಟಾದಲ್ಲಿ ರೀಲ್ ಮಾಡಿದೀವಿ. ಕಂಪ್ಲೀಟ್ ಇಂಟೀರಿಯರ್ಗೆ ಬೆಂಕಿ ಹಾಕ್ಬಿಟ್ಟಿದೀವಿ, ಆದರೆ ಅದು ಏನೂ ಆಗಿಲ್ಲ. ಒಂದು 5 ನಿಮಿಷದ ಒಳಗಡೆನೆ ಆಟೋಮೆಟಿಕ್ ಆಫ್ ಆಗಿದೆ ಅಲ್ವಾ? ವುಡ್ ಆದ್ರೆ ಅದು ಹೊತ್ಕೊಂಡು ನಿಲ್ಲಬೇಕು. ಸೊ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಯಾವುದೇ ಕಾರಣಕ್ಕೂ ಹತ್ಕೊಂಡು ಉರಿಯೋದಿಲ್ಲ, ಚಾನ್ಸೇ ಇಲ್ಲ. ಸೊ ಅಪ್ ಟು ಇಲ್ಲ ತುಂಬಾ ಹೆವಿ ಟೆಂಪರೇಚರ್ 200 ಕ್ರಾಸ್ ಆಗ್ತಿದೆ ಅಂದಾಗ ನಿಮಗೆ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಹೋಗುತ್ತೆ ಆ ಅಲ್ಯೂಮಿನಿಯಂ ಕಂಟೆಂಟ್. ಅದು ಬಿಟ್ಟರೆ ಹತ್ಕೊಂಡು ಉರಿಯುವಂಥ ಸಾಧ್ಯತೆಗಳು ಇಲ್ವೇ ಇಲ್ಲ, ಇಲ್ವೇ ಇಲ್ಲ ಅಲ್ವಾ? ಸೊ ಮೈಲ್ಡ್ ಫೈರ್ಗೆಲ್ಲ ಏನೇನು ಸಮಸ್ಯೆನೇ ಇಲ್ಲ. ಸೂಪರ್. ಸೊ ನೆಕ್ಸ್ಟ್ ಅಂಡ್ ವುಡ್ ಕಂಪೇರ್ ಮಾಡ್ಕೊಂಡ್ರೆ ಸರ್ ನಮ್ದು ಜಸ್ಟ್ 20% ಟೈಮಲ್ಲಿ ನಮ್ಮ ವರ್ಕ್ ಕಂಪ್ಲೀಟ್ ಆಗ್ಬಿಡುತ್ತೆ. 20% ಟೈಮಲ್ಲಿ ನೋಡಿ. ಒಂದು 2 BHK ಮಾಡಬೇಕು ಅಂತಂದ್ರೆ, ವುಡ್ ವರ್ಕ್ ಮಾಡಬೇಕು ಅಂದ್ರೆ 45 days ಮಿನಿಮಮ್ ಬೇಕು. ಸೊ ಅವರೇ ತಗೊಂತಾರೆ ಕಂಪನಿ. 10 to 12 15 days ಮ್ಯಾಕ್ಸಿಮಮ್ 15 days ಒಳಗಡೆ ನಾವು ನೀವು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ಮ್ಯಾಕ್ಸಿಮಮ್ 15 days. ಹೌದು. ಎಲ್ಲಿಂದ ಎಲ್ಲಿಗೆ ಸರ್ 1/3 ಟೈಮ್ ತಗೊಂತಾ ಇದ್ದಾರೆ ನೀವು. ಸೊ ಅವರು ಕೂಡ ಹಿಂಗೆ ಫ್ಯಾಕ್ಟ್ರಿ ವರ್ಕ್ ಮಾಡ್ಕೊಂಡ್ ಬಂದು ಜಸ್ಟ್ ಫಿಕ್ಸಿಂಗ್ ಮಾಡಕ್ಕೆ ಅವ್ರು 45 days ಟೈಮ್ ತಗೊಂತಾರೆ. ಸೊ ನಾವು ಫುಲ್ ಮೆಟೀರಿಯಲ್ ಸೈಟ್ಗೆ ತಗೊಂಡೋಗಿ
ಕಸ್ಟಮೈಸಿಂಗ್ ಪ್ರತಿಯೊಂದು ಕಸ್ಟಮರ್ ಮುಂದೆ ಅವರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ವರ್ಕ್ ಮಾಡುವಂಥದ್ದು ಅಂಡ್ ಎಂಟೈರ್ ಕಸ್ಟಮೈಸಿಂಗ್ ವರ್ಕ್ 15 days ಒಳಗಡೆ 2 BHK ಮನೆ ಹ್ಯಾಂಡ್ ಓವರ್ ಮಾಡ್ತೀವಿ ಆರಾಮಾಗಿ ಹ್ಯಾಂಡ್ ಓವರ್ ಮಾಡ್ತೀರಾ? 2 BHK ನನಗೆ ಗೊತ್ತಿದ್ದಂಗೆ ನೀವು ಆ್ಯಕ್ಚುಲಿ 3 BHKನೂ ಮಾಡಿದ್ದೀವಿ 15 ಡೇಸಲ್ಲಿ. ಆ್ಯಂಡ್ ಮಲ್ಟಿಪಲ್ ರೆಂಟೆಡ್ ಯೂನಿಟನ್ನು ನೀವು ಕೂಡ ಒಂದು 20 ಡೇಸಲ್ಲೇ ಕೊಟ್ಟಿದ್ದಿದೆ. ಮಾಡಿದ್ದೀವಿ, ನಾನು ನೋಡಿದ್ದೀನಿ ಆ್ಯಕ್ಚುಲಿ 8 ಯೂನಿಟ್ಗಳು. ಸೊ 25 ಡೇಸಲ್ಲಿ ಕೊಟ್ಟಿರೋದು ಇದೆ. ಓಕೆ, ಸೊ ಇದನ್ನು ನಾವು ಬಿ ಇಂಟೀರಿಯರ್ ಅವ್ರದ್ದು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಅಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ 8 ಮನೆಗಳನ್ನು 25 ದಿನದಲ್ಲಿ ಕೊಟ್ಟಾಗಿದೆ. ಹಂಗೆ ಯೋಚನೆ ಮಾಡಿದ್ರೆ ನೀವು 1 ಯೂನಿಟ್ 5 ದಿನದಲ್ಲಿ ಕೊಟ್ಟಾಗಿದೆ ಅಲ್ವಾ? ಸೊ ಆ ಥರದೊಂದು ಕ್ವಿಕ್ ವರ್ಕ್ ಆಗುತ್ತೆ. 100% ಕ್ವಿಕ್ ಆಗೋದು. ಸೊ ನೆಕ್ಸ್ಟು ತುಂಬ ಜನ ಕೇಳ್ತಾರೆ ಹೆಂಗೆ ಇದು ಇಷ್ಟು ಫಾಸ್ಟಾಗಿ ಹೆಂಗೆ ವರ್ಕ್ ಮಾಡ್ತೀರಾ ಅಂತ. ಸೊ ವುಡ್ಡು ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ತುಂಬ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಸರ್. ಡಿಸೈನಿಂಗ್ ಪಾರ್ಟ್ ಆಗಿರ್ಬೋದು ಪ್ರತಿಯೊಂದು ತುಂಬ ಸಿಂಪಲ್ ಆಗೇ ಇರುತ್ತೆ, ಕ್ವಿಕ್ ಆಗುತ್ತೆ. ಅದೇ ರೀಸನಿಂದ ಕ್ವಿಕ್ ಆಗುತ್ತೆ. ಬಟ್ ಔಟ್ಕಮ್ ಮಾತ್ರ ನೀವು ವುಡ್ ಅಂಡ್ ಇಂಟೀರಿಯರ್ ಏನು ಔಟ್ಕಮ್ ಬರುತ್ತಲ್ಲ ಅದಕ್ಕಿಂತ ತುಂಬ ಅದ್ಭುತವಾಗಿ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಬರುತ್ತೆ. ಅಂದರೆ ಕಾಂಪ್ಲಿಕೇಶನ್ ಕಡಿಮೆ, ಬಟ್ ಅಚೀವ್ ವುಡ್ಗಿಂತ ಅದಕ್ಕಿಂತ ಚೆನ್ನಾಗಿ ಮಾಡಬಹುದು. ಸೂಪರ್ ಅಲ್ಲ ಸರ್ ಇದು, ಅಲ್ವಾ? ಅಂಡ್ ಕ್ವಾಲಿಟಿ ಅಂತ ಬಂದಾಗ ಸೊ ಇದೊಂಥರ ಲೈಫ್ ಟೈಮ್ ಪ್ರಾಡಕ್ಟ್ ಸರ್. ಲೈಫ್ ಟೈಮ್ ಪ್ರಾಡಕ್ಟು. ಸೊ ನಾನು ಪ್ರತಿ ಡೇ ಒಂದರಿಂದ ಹೇಳ್ತಾ ಇದ್ದೀರಾ. ಸೊ ಇದೊಂದು ಲೈಫ್ ಟೈಮ್ ಪ್ರಾಡಕ್ಟು. ಸೊ ಅಲ್ಯೂಮಿನಿಯಂಗೆ ಇಂಟೀರಿಯರ್ಗೆ ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ. ಇವತ್ತೊಂದು 200% ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ. ಅದೊಂದು ಪಾಯಿಂಟ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಮೇಲೆ ಮಾಡ್ದಂಗೆ. ಸೊ 20 years ನಾವು ಕಂಪ್ನಿ ಕಡೆಯಿಂದ ನಾವೇ ವಾರಂಟಿ ಕೊಡ್ತೀವಿ, 20 ವರ್ಷ. ಹೌದು. ಸೊ ಬಟ್ ಪ್ರಾಡಕ್ಟ್ ಮಾತ್ರ ಲೈಫ್ ಟೈಮ್ ಪ್ರಾಡಕ್ಟ್ ಸರ್. ಸೊ ವುಡ್ಡಲ್ಲಿ ಈ ಚಾನ್ಸೇ ಇಲ್ಲ ಖಂಡಿತವಾಗ್ಲೂ. ವುಡ್ಡಿನ ಲೈಫ್ ಎಷ್ಟಿರುತ್ತೆ ನಿಮ್ಮ ಪ್ರಕಾರ ಸರ್? ಮುಂಚೆ 2000ಸ್ಕಿಂತ ಮುಂಚೆ ಮಾಡಿದಂಥ ಸ್ವಲ್ಪ ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿ ಕ್ವಾಲಿಟಿ ಇರ್ತಾ ಇತ್ತು. ಬಟ್ ಈ 2020 ಮೇಲಿರೋ ಮಾತ್ರ ನಾವೇ ಸುಮಾರು ಇಂಟೀರಿಯರ್ ನಾವು ಚೇಂಜ್ ಮಾಡಿದ್ದೀವಿ. 5-6 ವರ್ಷದಲ್ಲಿ ನಾವು ತುಂಬ ಚೇಂಜ್ ಮಾಡಿದ್ದೀವಿ. ಸೊ ಅಪ್ರಾಕ್ಸಿಮೇಟ್ ಹೇಳಿದ್ರೆ ಒಂದು 8 ರಿಂದ 10 ವರ್ಷ ಬರಬಹುದು, 8 to 10 years ಬರಬಹುದು. ಬಟ್ ಕಂಪನಿಯವರು ಎಷ್ಟು ವಾರಂಟಿ ಕೊಡ್ತಾರೆ? ಯೂಶುವಲಿ 5 years ವಾರಂಟಿ ಕೊಡ್ತಾರೆ. 5 years ವಾರಂಟಿ ಕೊಡ್ತಾರೆ. ಬಟ್ ನೀವು ಎಷ್ಟು ವಾರಂಟಿ ಕೊಡ್ತೀರಾ? ಸರ್ ನಾವು 20 years ವಾರಂಟಿ ಕೊಡ್ತೀವಿ. 20 ವರ್ಷ, ಬಿಕಾಸ್ ಇದು ಲೈಫ್ ಟೈಮ್ ಪ್ರಾಡಕ್ಟ್ ಅಂತ. ಲೈಫ್ ಟೈಮ್ ಅಲ್ವಾ? ಸೊ 20 ವರ್ಷ ಕೊಟ್ಟರು ನಿಮ್ಗೇನು ಟೆನ್ಷನ್ ಇಲ್ಲ, ಏನೂ ಆಗಲ್ಲ ಸರ್. ಸೊ ಲೈಫ್ ಟೈಮ್ ಅಂತ ಬಂದಾಗ ಸರ್ ಒಂದು ಮನೆ ಯೂಶುವಲಿ ಇರೋದೇ ಒಂದು 50 ರಿಂದ 60 ವರ್ಷ ಇಟ್ಕೊತಾರೆ ಒಂದು ಮನೇನ. ಅದು ಮ್ಯಾಕ್ಸ್ ಅಂತಂದರೆ ಕಷ್ಟ, 30 ವರ್ಷನೇ ಮ್ಯಾಕ್ಸ್. ಸೊ ಲೈಫ್ ಟೈಮ್ ಅಂತಂದರೆ ಎಷ್ಟು ವರ್ಷ ಬರುತ್ತೆ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ನಿಮ್ಮ ಪ್ರಕಾರ? ಸರ್ ಈಗ ನಾವು ನೋಡಿದಂಗೆ ಇದಕ್ಕೆ ಮುಂಚೆಯಿಂದನೂ ಸೊ 50 ವರ್ಷದ ಹಿಂದೆ ಅಲ್ಯೂಮಿನಿಯಂ ವಿಂಡೋಸ್ ಇನ್ಸ್ಟಾಲ್ ಮಾಡೋದು ಈಗಲೂ ಚೆನ್ನಾಗಿ ಹಂಗೆ ಇದೆ ಅಲ್ವಾ? ಹಂಗೆ ಇದೆ, ಏನು ಆಗಿಲ್ಲ. ಈಗ ಜನಗಳ ಒಂದು ಕಲ್ಪನೆ ಏನಿದೆ ಅಂದರೆ ಇಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ಇಲ್ಲ ವಿಂಡೋ ಥರ ಸ್ಟ್ರಕ್ ಆಗುತ್ತೆ, ಯೂಸ್ ಮಾಡೋಕ್ಕಾಗಲ್ಲ. ಸೊ ಅಥವಾ ಏನಾರು ಆಗ್ಬೋದಾ, ಸೌಂಡ್ ಬರ್ಬೋದಾ? ಖಂಡಿತ ಇಲ್ಲ ಸರ್. ಅದಕ್ಕೆ ಹೇಳೋದು ಒಂದ್ಸಲಿ ಬಂದು ನೋಡಿದಾಗ ಅಷ್ಟೇ ಫೀಲ್ ಗೊತ್ತಾಗುವಂಥದ್ದು. ಸೊ ವುಡ್ಗಿನ ಭಾಳ ಸಿಂಪಲ್ ಸರ್ ಯೂಸ್ ಮಾಡೋದು, ಒಂಥರ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಸೊ ಲೈಟ್ ವೆಯ್ಟ್ ಇರೋದ್ರಿಂದ ನಿಮ್ಗೆ ಹಾರ್ಡ್ವೇರು ಕೂಡ ಏನು ಬೇಗ ಹಾಳಾಗಲ್ಲ, ಅದ್ರ ಮೇಲೆ ವೆಯ್ಟೇ ಬೀಳಲ್ಲ. ಹಂಗಾಗಿ ಸೊ ನಿಮಗೆ ಕಂಪ್ನಿ ಹಾರ್ಡ್ವೇರ್ ಕಂಪ್ನಿಗಳು ಕೂಡ 5 years ವಾರಂಟಿ ಕೊಟ್ಟರು. ನಮ್ಗೆ 20 years ಇದ್ರೂ ಅದು ಏನೂ ಆಗಲ್ಲ, ಬಿಕಾಸ್ ಅದ್ರ ಮೇಲೆ ಅಷ್ಟು ಹೆವಿ ವೆಯ್ಟ್ ಏನು ಬೀಳೋದಿಲ್ಲ, ಲೋಡ್ ಬೀಳೋದಿಲ್ಲ. ಹಂಗಾಗಿ ಯೂಸ್ ಮಾಡಲಿಕ್ಕೂ ತುಂಬ ಲೈಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಮೇಜರ್ಲಿ ಸರ್ ಕಿಚನಲ್ಲಿ ಸಿಂಕ್ ಏರಿಯಾ ಸರ್ ನೀವು 5 ವರ್ಷ ಬಿಟ್ಟು ಹೋದ್ರೂ ಕೂಡ ಫ್ರೆಶ್ ಆಗಿರುತ್ತೆ ಸರ್, ಹಂಗೆ ಇರುತ್ತೆ. ಹೌದು. ಸೊ ನೀವು ಯಾವುದೇ ವುಡನ್ ಇಂಟೀರಿಯರಲ್ಲಿ 1 ವರ್ಷ ಬಿಟ್ಟು ಆ ಸಿಂಕ್ ಏರಿಯಾ ನೋಡಿ ಸರ್, ಅಲ್ಲಿ ಆಕ್ಚುಲಿ ಆಗಿ ಆ ಡೋರೇ ಕಿತ್ಕೊಂಡ್ಬಂದ್ಬಿಡುತ್ತೆ, ಎಷ್ಟೇ ಪ್ರೀಮಿಯಂ ಮಾಡಲಿ. ಹೌದು. ಸಿ ಯಾವುದೇ ಅವ್ರು ಹೇಳ್ತಾರೆ ವಾಟರ್ ಪ್ರೂಫ್ ಅದು ಇದು ಏನಾರು ಹೇಳ್ಬೋದು, ಬಟ್ ಏನೇ ಮಾಡಿದ್ರು ಸಿಂಕ್ ಏರಿಯಾದಲ್ಲಿ ಯೂಶಲಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಬಟ್ ನಮ್ಮ ಅಲ್ಯೂಮಿನಿಯಂ ಮೆಟೀರಿಯಲ್ ಆ ಥರ ಸಮಸ್ಯೆ ಬರೋದಿಲ್ಲ. ಇವನ್ ನಮ್ಮ ಮನೇಲೂ ಇದೆ, ಇನ್ನೂವರೆಗೆ ಅಷ್ಟು ನಮ್ದೊಂದು 5-6 ವರ್ಷ ಆಯ್ತು. ನಿಮ್ಮನೇಲಿ ಫಸ್ಟ್ ವಿಡಿಯೋ ಮಾಡಿದ್ರೆ ಸೊ ಸಾಧ್ಯ ಆದ್ರೆ ಫ್ರೀ ಆದ್ರೆ ನಿಮ್ಮನೆ ಏನು ಆಗಲ್ಲ, ತೋರಿಸ್ಬಿಡೋಣ. ನಮ್ಮನೇದೇ ಸಿಂಕ್ ಏರಿಯಾ ತೋರಿಸಿರ್ತೀನಿ ನಿಮಗೆ. ನಮ್ಮನೆಲ್ಲ ಅದು ಈ ಸಿಂಕ್ ಏರಿಯಾದಲ್ಲಿ ಎಲ್ಲ ಕಸನೂ ಇರುತ್ತೆ, ನೀರು ಬೀಳ್ತಾ ಇರುತ್ತೆ, ಎಲ್ಲದೂ ಆಗ್ತಾ ಇರುತ್ತೆ. ಆದರೂ ಏನೂ ಆಗಿಲ್ಲ, ತೊಂದರೆನೇ ಇಲ್ಲ. ಅದು ಕೂಡ ನಾವು ಸಿಂಗಲ್ ಸೈಡ್ ಮಾಡಿರೋದು, ಆದ್ರೂ ಏನು ತೊಂದರೆ ಇಲ್ಲ ಅನ್ಕೊತೀನಿ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ರಿಲೇಟಿವ್ಸ್ ಮನೇಲಿ ಎಷ್ಟೋ ಮನೆಗಳಲ್ಲಿ ವುಡ್ ಮಾಡಿದ್ದಾರೆ, ಅದು ಆ ಸಿಂಕ್ ಏರಿಯಾ ಪ್ರಾಬ್ಲಮ್ ಬಂದೆ ಚೇಂಜ್ ಮಾಡಲೇಬೇಕು. ಹೌದು ಸರ್. ಅದು ನಾವು ವುಡ್ ಪ್ರಾಬ್ಲಮ್ ಅಂತ ಹೇಳ್ದಲ್ಲ ಸರ್, ವುಡ್ಡಿಂದ ನೇಚರೇ ಅಷ್ಟು ಅಲ್ವಾ? ಅದು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ, ಅದ್ರ ಕೆಲಸ ಅದು ಕರೆಕ್ಟಾಗಿ ಮಾಡ್ತೈತೆ. ಅದನ್ನ ಹೇಳ್ತಿರೋದು, ಅದನ್ನ ನಮ್ಗೆ ಬೇಕಾದಂಗೆಲ್ಲ ನಾವು ಯೂಸ್ ಮಾಡ್ಕೊಂಡು ವುಡ್ ಸರಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಅದ್ರ ಕೆಲಸ ಅದು ಕರೆಕ್ಟಾಗೇ ಮಾಡುತ್ತೆ, ಬಟ್ ಅದು ಅಷ್ಟೇ ಲಿಮಿಟೇಷನ್ ಇದೆ. ಆ್ಯಂಡ್ ಇನ್ನೊಂದು ಹೇಳಿದ್ರಿ ನೀವು, ಅಲ್ಯೂಮಿನಿಯಂ ಇಂಟೀರಿಯರ್ ಯೂಸೇಜ್ ತುಂಬ ಈಸಿ. ಯಾಕಂತಂದರೆ ಲೈಟ್ ವೆಯ್ಟ್ ಇರುತ್ತೆ. ಎವ್ರಿ ಶಟರ್ಗಳೇನಾಗುತ್ತೆ ಈಸಿಯಾಗಿ ಓಪನ್ ಮಾಡ್ಬೋದು, ಈಸಿ ಕ್ಲೋಸ್ ಮಾಡ್ಬೋದು. ಹಿಂಜಸ್ಗಳ ಮೇಲೆ ಒಳ್ಳೆ ಹಿಂಜಸ್ ಹಾಕಿದ್ರೆ ಅಂದರೆ ಅದ್ರ ಮೇಲ್ಗಡೆ ಯಾವುದೇ ರೀತಿ ವೆಯ್ಟ್ ಬೀಳೋದೇ ಇಲ್ಲ. ಅವಾಗ ಏನಾಗುತ್ತೆ, ಹಿಂಜಸ್ ಲೈಫ್ ಜಾಸ್ತಿ ಆಗುತ್ತೆ. ಮತ್ತು ಕೆಲವರು ಇಲ್ಲ ಸೌಂಡ್ ಬರುತ್ತಾ, ಖಂಡಿತ ಯಾವುದೇ ರೀತಿಯಾದ ಸೌಂಡ್ ಬರೋದಿಲ್ಲ ಸರ್. ಅದಕ್ಕೆ ನೀವು ಇದು ಬೀಡಿಂಗ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ, ಸಾಫ್ಟ್ ಕ್ಲೋಸರ್. ಆ್ಯಂಡ್ ನೀವು ಅದನ್ನು ಫೀಲ್ ಮಾಡಿದ್ರು ಕೂಡ ನೀವು ವುಡ್ಡಲ್ಲಿ ಏನು ಫೀಲ್ ಬರುತ್ತೋ ಸೇಮ್ ಅದೇ
ಅದೇ ಫೀಲ್ ನಮ್ಮ ಅಲ್ಯೂಮಿನಿಯಂ ಮೆಟೀರಿಯಲ್ ಬರುವಂಥದ್ದು. ಸರಿ, ನೆಕ್ಸ್ಟ್ ಬರೋದು ಫಿನಿಶಿಂಗ್. ನೋಡಿ, ಕಿಚನ್ ಅಂತ ಬಂದಾಗ ಅಕ್ರಿಲಿಕ್ ಫಿನಿಶಿಂಗ್ ಎಲ್ಲ ಕೊಡ್ತಾರೆ. ಅಲ್ಯೂಮಿನಿಯಂ ಅಲ್ಲಿ ಆ ಫಿನಿಶಿಂಗ್ ಅನ್ನ ಬಿ ಇಂಟೀರಿಯರ್, ಎಸ್ಪೆಷಲಿ ಬಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಅಕ್ರಿಲಿಕ್ ಫಿನಿಶ್ ಕೊಡಕ್ಕಾಗತ್ತೆ? ಖಂಡಿತ ಸರ್. ಈಗ ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ತೋರಿಸಿದೀವಿ ನಾವು. ಈಗ PVC ಲ್ಯಾಮಿನೇಟ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದೀವಿ. ಸೊ ನೀವೇನು ಅಕ್ರಿಲಿಕ್ ಅಂತ ಫಿನಿಶಿಂಗ್ ಕೇಳ್ತಿರಲ್ಲ, ಅದಕ್ಕೆ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸ್ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ಲೂ ಇದೆ. ಇದೊಂದು ಮಿಸ್ಕನ್ಸೆಪ್ಷನ್ ಇರ್ಬೋದು ಜನರಲ್ಲಿ. ಅಲ್ಯೂಮಿನಿಯಂ ಅಂತ ಬಂದಾಗ ನಮ್ಮ ಹತ್ರ ಅಷ್ಟು ಅವ್ರ ಹತ್ರ ಅಷ್ಟು ಡಿಸೈನ್ ಇದೆಯೋ, ಕಲರ್ಸ್ ಅಷ್ಟು ಇದೆಯೋ ಇಲ್ವೋ ಅಂತ. ನಿಮ್ಮ ಹತ್ರ ಕಲರ್ಸ್ ಇದೆಯಾ? 100% ಸರ್. ನಮ್ದು ಇವಾಗ ಆಲ್ಮೋಸ್ಟ್ ಈಗ PVC ಲ್ಯಾಮಿನೇಟ್ಸ್ ಆಡ್ ಮಾಡಿರೋದ್ರಿಂದ 1000+ ಕಲರ್ಸ್ ನಮ್ಮಲ್ಲಿ ಸಿಗುತ್ತೆ. 1000+ ಕಲರ್ಸ್ ನಮ್ಮಲ್ಲಿ ಸಿಗುತ್ತೆ. ಅಷ್ಟೊಂದು ಆಪ್ಷನ್ ಇದೆಯಾ? ಸಿಗುತ್ತೆ. ಮತ್ತೆ ಇನ್ನೇನು ಸಾಕಲ್ವಾ ಹಾಗಾದ್ರೆ? ಸರ್ ಅದೇ ಹೇಳಿದ್ನಲ್ಲ, ವುಡ್ಡಲ್ಲಿ ಸಿಗುವಂತ ಅದಕ್ಕಿಂತ ಇನ್ನೂ ಅದ್ಭುತವಾದಂತ ಡಿಸೈನ್ಸ್ ಪ್ಯಾಟರ್ನ್ಸ್ ಈಗ ನಮ್ಮಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬರೋದು ಕಾಸ್ಟ್. ನೋಡಿ, ಅಲ್ಯೂಮಿನಿಯಂ ಇಂಟೀರಿಯರ್ಗೂ ವುಡನ್ ಇಂಟೀರಿಯರ್ಲಿ ನೀವು ಹೇಳ್ತಾ ಇರೋ ನೋಡಿದ್ರೆ ಫೀಚರ್ಸ್ ಅಲ್ಯೂಮಿನಿಯಂ ಅಲ್ಲಿ ಜಾಸ್ತಿ ಇದೆ, 200% ಸರ್. ವ್ಯಾಲ್ಯೂ ಜಾಸ್ತಿ ಇದೆ, ಯೂಸೇಜ್ ಜಾಸ್ತಿ ಇದೆ. ಕಾಸ್ಟ್ ಏನು ಹೇಳ್ತೀರಾ ಸರ್? ವೆನ್ ಕಂಪೇರ್ ಟು ಅಲ್ಯೂಮಿನಿಯಂ ವುಡನ್ ಕಂಪೇರ್ ಮಾಡಿದ್ರೆ ಸರ್ ನಿಮ್ಗೊಂದು 15 to 20% ಕಮ್ಮಿ ಆಗುತ್ತೆ ಸರ್. ಕಡಿಮೆ ಆಗುತ್ತೆ. ಓಕೆ. ಅಂದ್ರೆ ಈಗ ನಾವು ಒಂದು 2 BHK ಒಂದು 5 ಲಕ್ಷದಲ್ಲಿ ಮಾಡ್ತೀವಿ ಅನ್ಕೊಳ್ಳೋಣ, 5 lakh ಅಲ್ಲಿ ಮುಗಿಸ್ಬಿಡ್ತೀವಿ. ಓಕೆ, ವುಡನ್ ಇಂಟೀರಿಯರ್ ನಾವು ಬೇಸಿಕ್ ಒಂದು ಇಲ್ಲ ಮಿನಿಮಮ್ ಅಲ್ಲಿ ಮಾಡೋದಾದ್ರೆ ಸುಮಾರು 2.5 ಲಕ್ಷಕ್ಕೂ ನಾವು ಒಂದು 2 BHK ಮನೆ ಮಾಡ್ಬೋದು. 2.5 ಲಕ್ಷಕ್ಕೆ ಮಾಡ್ಬೋದು. ಇಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀವಿ, ಎಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ತೀವಿ ಅಂದ್ರೆ ಒಂದು 3.5 ಲಕ್ಷಕ್ಕೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಅಷ್ಟೇನಾ? ತುಂಬಾ ಚೆನ್ನಾಗಿ ಮಾಡ್ಬೋದು. ಯಾಕಂತಂದ್ರೆ ವುಡ್ ಅಲ್ಲಿ ಬೇಸಿಕ್ 5 lakh. ಹೌದು, ಬೇಸಿಕ್ 5 lakh. ಹೌದು, ಚೆನ್ನಾಗಿ ಮಾಡ್ಬೋದು ಅಂತಂದ್ರೆ 8 ರಿಂದ 10 ಲಕ್ಷ. ಇಲ್ಲ, ಪ್ರೀಮಿಯಂ ಮಾಡೋಕೊಂಡ್ರೆ 15 ಲಕ್ಷ. ಇಲ್ಲ, ನಮ್ದು ಒಂದು 3.5 ಲಕ್ಷದಲ್ಲಿ ಒಳ್ಳೆ ಮನೆ ಮಾಡ್ಬೋದು. ಇದಕ್ಕೆ ಪ್ಲಸ್ GST ಆ್ಯಡ್ ಆಗುತ್ತೆ. ಅದರಲ್ಲೂ GST ಆ್ಯಡ್ ಆಗುತ್ತೆ, ಬಿಡಿ, ಅದು ತೊಂದರೆ ಇಲ್ಲ. ಸೊ ನಿಮ್ಮಲ್ಲಿ ಅಲ್ಟ್ರಾ ಪ್ರೀಮಿಯಂ ಮಾಡ್ಬೇಕಂದ್ರೂ 5 ಲಕ್ಷದ ಒಳಗಡೆ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷದಲ್ಲಿ ನಮ್ಮಲ್ಲಿ ರೂಟಿಂಗ್ ಕಾನ್ಸೆಪ್ಟ್ ನಮ್ಮ ಎಷ್ಟೋ ಜನ ನೋಡಿದ್ದಾರೆ. ಸೊ ರೂಟಿಂಗ್ ಅಲ್ಲೆಲ್ಲ ಹೋದ್ರೆ ಒಂದು 5-5.5-6 ಲಕ್ಷದ ಒಳಗಡೆ ರೂಟಿಂಗ್ ಸಮೇತ ರೂಟಿಂಗ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನ ನಾನು ಆಕ್ಚುಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಎಷ್ಟೋ ಮನೆಗಳಲ್ಲೆಲ್ಲ ಮಾಡಿದೀವಿ. ರೂಟಿಂಗ್ ಮೆಥಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಟ್ರಾ ಪ್ರೀಮಿಯಂ ಅಂದ್ರೆ ವುಡ್ಗಿಂತನೂ ನೆಕ್ಸ್ಟ್ ಲೆವೆಲ್. ಏನಿದೆ ರೂಟಿಂಗ್ ಮೆಥಡ್ ಅಂತ ಅಂದ್ರೆ? ರೂಟಿಂಗ್ ಮೆಥಡ್ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ, ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಟೈಮ್ ಬೇಕು. ಹೌದು, ಟೈಮ್ ಬೇಕು. ನಮ್ಮ ಏನು ACP ಶೀಟ್ಸ್ ಬರುತ್ತಲ್ಲ, ಸೊ ಅದನ್ನು ನಾವು ಗ್ರೂವ್ ಮಾಡಿ, ಸೊ ನಿಮ್ಗೆಲ್ಲೂ ಅಲ್ಯೂಮಿನಿಯಂ ಫ್ರೇಮ್ ಕಾಣದೇ ಇರೋ ಥರ ಬೆಂಡ್ ಮಾಡಿ ನಾವು ಇಂಟೀರಿಯರ್ನ ಮಾಡ್ತೀರಾ. ಸೊ ಅವಾಗ ನಮಗೆ ಸೀಮ್ಲೆಸ್ ಸಿಗುತ್ತೆ. ಹೌದು, ನಿಮ್ಗೆ ಎಲ್ಲೂ ಫ್ರೇಮ್ ಏನು ಕಾಣಲ್ಲ. ನಿಮ್ಗೆ ಆಕ್ಚುಲಿ ವುಡನ್ ಅಲ್ಲಾದ್ರೂ ಆ ಜಾಯಿಂಟ್ಸ್ ಏನಾರ ಕಾಣುತ್ತಲ್ಲ, ಸೊ ನಮ್ಮ ರೂಟಿಂಗ್ ಮೆಥಡ್ ಅಲ್ಲಿ ಆ ಒಂದು ಜಾಯಿಂಟ್ಸ್ ಕೂಡ ಕಾಣಲ್ಲ. ಎವ್ರಿಥಿಂಗ್ ಇಸ್ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಯಾರಾದ್ರೂ ಟೈಮ್ ಕೊಡಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಬುಕ್ಕಿಂಗು ಕೂಡ ಲೇಟ್ ಆಗುತ್ತೆ, ಇವಾಗಲೇ ಮುಂಚೆನೇ ಬುಕ್ ಮಾಡ್ಕೋಬೇಕು. ಪ್ಲಸ್ ವರ್ಕಿಂಗು ಕೂಡ ಸ್ವಲ್ಪ ಲೇಟ್ ತಗೊಳುತ್ತೆ. ಅದು ಓಕೆ ಅಂತಂತಂದ್ರೆ ರೂಟಿಂಗ್ ಮೆಥಡ್ ಮಾಡ್ಕೋಬಹುದು. ರೂಟಿಂಗ್ ಮೆಥಡ್ಗೆ ಎಷ್ಟು ವೇಟಿಂಗ್ ಪೀರಿಯಡ್ ಇದೆ ಸರ್? ಮಿನಿಮಮ್ 3 months ಬಿಫೋರ್ ಬುಕ್ ಮಾಡಬೇಕು. ಓಕೆ. ಅಂದ್ರೆ ಈ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋರು ಮಾಡ್ಕೋಬಹುದು. ಹೌದು, ಟೈಮ್ ಇದ್ರೆ 100%. ಓಕೆ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ 2 BHK ಅಟ್ಲೀಸ್ಟ್ ನಮ್ಗೊಂದು 30-35 ಡೇಸ್ ಟೈಮ್ ಬೇಕೇ ಬೇಕು ಮಿನಿಮಮ್. ಓಕೆ, ಸೂಪರ್. 35 to 45 ಡೇಸ್ 35 to 45 ಡೇಸ್ ಅಂತೂ ಬೇಕೇ ಬೇಕು. ಸೊ ನೆಕ್ಸ್ಟ್ ಬರ್ತಂತೂ ವರ್ಕಿಂಗ್ ಕೆಪಾಸಿಟಿ. ಬಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದಾಗ ಸೊ ನೀವು ಅಕ್ರಾಸ್ ಕರ್ನಾಟಕ ಮಾಡ್ತೀರಾ? ಸರ್ ಹೌದು, ಎಂಟೈರ್ ಕರ್ನಾಟಕ ವರ್ಕ್ ಮಾಡ್ತಾ ಇದ್ದೀವಿ. ಈ ಪ್ರೆಸೆಂಟು ಕೂಡ ನಮ್ಮದು ಚಿಕ್ಕಮಂಗ್ಳೂರು ನಡೀತಾ ಇದೆ, ಸೊ ಬೆಳಗಾವಿ ನಡೀತಾ ಇದೆ, ಕೋಲಾರ ನಡೀತಾ ಇದೆ, ಹಾಸನ ನಡೀತಾ ಇದೆ, ತುಮಕೂರು ನಡೀತಾ ಇದೆ, ಮೈಸೂರು, ಚಾಮರಾಜನಗರ ನಡೀತಾ ಇದೆ, ಬೆಂಗಳೂರು ಅಂತೂ ಸುಮಾರು ನಡೀತಾ ಇದೆ. ಸೊ ಅದೊಂದು ಪಾಸಿಟಿವ್ ಅಲ್ವಾ? ಯಾಕಂತಂದ್ರೆ ಅನೇಕ ವುಡ್ ಇಂಟೀರಿಯರ್ ಅಕ್ರಾಸ್ ಕರ್ನಾಟಕ ಮಾಡಲ್ಲ, ಲಿಮಿಟೆಡ್ ಇದಿರುತ್ತೆ. ನಾವು ಎಲ್ಲಾ ಕಡೆ ಸರ್ವಿಸ್ ಕೊಡ್ತೀವಿ, ಕರ್ನಾಟಕ ನಾವು ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ನೆಕ್ಸ್ಟ್ ಬರ್ತಾ ಇರೋಂಥದ್ದು ಸಜ್ಜ ಇಲ್ಲ ನಮ್ಮ ಮನೆಯಲ್ಲಿ. ಓಕೆ, ವುಡ್ ಅಲ್ಲಿ ಆರಾಮಾಗಿ ಒಂದು ಲಾಫ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಲ್ಯೂಮಿನಿಯಂ ಅಲ್ಲಿ ಮಾಡಬಹುದು ಸರ್, 100% ನಾವು ಮಾಡಬಹುದು. ಸೊ ವಿತೌಟ್ ನಿಮಗೆ ಸಜ್ಜ ಇಲ್ಲ ಅಂದ್ರೂ ಕೂಡ ನಮ್ದೇ ACP ಶೀಟ್ಸ್, APP ಶೀಟ್ಸ್ ಯೂಸ್ ಮಾಡ್ಕೊಂಡು ಸ್ಟ್ರಕ್ಚರ್, ಮೇನ್ ಸ್ಟ್ರಕ್ಚರ್, ಬೇಸ್ ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿದ್ರೆ ಸಾಕು ಸರ್, ಏನು ಪ್ರಾಬ್ಲಮ್ ಇಲ್ಲ. ನೀವು ಅಪ್ ಟು 60 to 70, 80 kgs ವರೆಗೂ ವೆಯ್ಟ್ ನೀವು ಮೇಲೆ ಇಟ್ಟರು ಏನು ಪ್ರಾಬ್ಲಮ್ ಇಲ್ಲ. 80 kg ವರೆಗೆ ಇಡಬಹುದು, ಏನು ತೊಂದರೆ ಇಲ್ಲ. ಸೂಪರ್ ಸರ್. ಫೈನಲ್ ಆಗಿ ಬರ್ತದೆ ಸ್ಕ್ರಾಪ್ ವ್ಯಾಲ್ಯೂ. ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ. ಸರ್ ಅಲ್ಲಿ ಇದು ಮಾತ್ರ ನಂಬರ್ 1 ಪಾಯಿಂಟ್ ಇದೆ ಆಕ್ಚುಲಿ ಅಲ್ವಾ? ಸೊ ಈ ಕಡೆ ವುಡ್ ಇಂಟೀರಿಯರ್ ಇದೆ, ಈ ಕಡೆ ಅಲ್ಯೂಮಿನಿಯಂ ಇಂಟೀರಿಯರ್ ಇದೆ. ಸೊ ಯಾವ ಇಂಟೀರಿಯರ್ಗೆ ದುಡ್ಡು ಖರ್ಚು ಮಾಡಬೇಕು, ಯಾವ್ದ್ರಿಂದ ದುಡ್ಡು ಬರುತ್ತೆ? ಸರ್ ಈಗ ವುಡನ್ ಇಂಟೀರಿಯರು ನೀವು ರಿಮೂವ್ ಮಾಡಿಸ್ಬೇಕು ಅಂದರೆ ಫಸ್ಟು ರಿಮೂವ್ ಮಾಡೋಕ್ಕೂ ಪೇ ಮಾಡಬೇಕು ಸರ್. ಪೇಮೆಂಟ್ ಕೊಡಲೇಬೇಕು. 100% ಪೇ ಮಾಡಿದ್ರೆ ರಿಮೂವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ನಾವೇ ಎಷ್ಟೋ ವುಡನ್ ಇಂಟೀರಿಯರ್ ರಿಮೂವ್ ಮಾಡೋಕ್ಕೆ ಹೋಗ್ತೀವಲ್ಲ, ಸೊ ಅದನ್ನು ರಿಮೂವ್ ಮಾಡೋಕ್ಕೂ ಕೂಡ ಅವರು ಪೇಮೆಂಟ್ ತಗೊಳ್ತಾರೆ. ಸರಿ, ರಿಮೂವ್ ಮಾಡಿದ್ಮೇಲೆ ಸೊ ಆ ಪ್ಲೇವುಡ್ ಏನು ಬರುತ್ತಲ್ಲ ಅದನ್ನ ನೀವು ಹೊರಗಡೆ ಹಾಕಬೇಕು ಅಂದ್ರೆ ಅದಕ್ಕೂ ದುಡ್ಡು ಕೊಡಬೇಕು. ಸೊ ಯಾವ BBMP ಅವರು ಹೊರಗಡೆ ಎಲ್ಲೂ ಈಸಿಯಾಗಿ ಹಾಕೋಕ್ಕಾಗಲ್ಲ. ಸೊ 100% ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಕೋದ್ರ. ಹಂಗಾಗಿ ನೀವು ಅದನ್ನು ಗಾಡಿಗೆ ಮಾಡಲೇಬೇಕು, ಕೊಡಬೇಕು. ಆ್ಯಂಡ್ ಅವರು ವಿತೌಟ್ ಅಮೌಂಟ್ ಇಸ್ಕೊಂಡೆ
ಅವರು ಕೆಲಸ ಆಗಲ್ಲ. ಒಂದು ಡಬ್ಲ್ಯೂ ಶಿಫ್ಟಿಂಗ್ ಮಾಡ್ಬೇಕಂದ್ರೆ ಒಂದು ದೋಡಿಗೆ 2,500-3,000 ರೂಪಾಯಿ ಕೊಡ್ಬೇಕು. ಕೊಡಲೇಬೇಕು ಸರ್. ತೆಗಿಯೋದಕ್ಕೆ ಒಂದು 2,000 ರೂಪಾಯಿ ಕೊಡಲೇಬೇಕು. 2,000-3,000 ರೂಪಾಯಿ, ಒಂದು 5,000 ರೂಪಾಯಿ ಖರ್ಚೆ ಮಿನಿಮಮ್ ಸರ್ ಇದು ಹೇಳ್ತಾರೆ. ಮಿನಿಮಮ್. ಓಕೆ. ಬಟ್ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಸರ್ ಇವತ್ತಿನ ದಿನ ಸ್ಕ್ರ್ಯಾಪ್ ರೇಟ್ ಹೆಂಗಿದೆ ಅಂದರೆ, ಸೊ ನೀವು ಇನ್ನೂ ಒಂದು ವಾರ ಬಿಟ್ಟು ಬನ್ನಿ ಅಂದ್ರೂ ಪರವಾಗಿಲ್ಲ, ಬಂದು ವೆಯ್ಟ್ ಮಾಡ್ಕೊಂಡು ಅವರೇ ಬಿಚ್ಕೊಂಡು ತೂಕ ಹಾಕಿ ನಿಮಗೆ ದುಡ್ಡು ಎಣಿಸಿ ಕೊಟ್ಟು ಹೋಗ್ತಾರೆ ಸರ್. ಇವತ್ತಿನ ರೇಟ್ ಸ್ಕ್ರಾಪ್ ರೇಟ್ ಹೆಂಗಿದೆ ಸರ್? ಸ್ಕ್ರಾಪ್ ವ್ಯಾಲ್ಯೂ ಅಷ್ಟೊಂದು ಚೆನ್ನಾಗಿದೆಯಾ? ಹೌದು, ಇವತ್ತಿಗೆ ಆಲ್ಮೋಸ್ಟ್ 300 ರೂಪೀಸ್ ಸ್ಕ್ರಾಪ್ ರೇಟ್ ಇದೆ ಸರ್. 300 ರೂಪಾಯಿ ಕೆಜಿ ಇದೆ ಇವಾಗ. ಹೌದು, ಅಷ್ಟೊಂದು ರೇಟ್ ಇದೆ. 100% ಇದೆ ಸರ್. ಸರ್ ಆಕ್ಚುಲಿ ಇವತ್ತು ಕೆಲವು ಎಷ್ಟೋ ಪ್ರಾಜೆಕ್ಟ್ಗಳಲ್ಲಿ ಆ ಸ್ಕ್ರಾಪೇ ನಮಗೆ ಪ್ರಾಫಿಟ್ ಆಗ್ತಾ ಇದೆ ಇವತ್ತು. ಪ್ರಾಫಿಟ್ ಲೆವೆಲ್ ಅಲ್ವಾ? ಏನೂ ಇಲ್ಲ ಅಂದ್ರೂ ಸ್ಕ್ರಾಪ್ ಅಲ್ಲೇ ಅಟ್ಲೀಸ್ಟ್ ನಮ್ಗೆ ಸಿಕ್ಕೋ ಒಂದು ಮಾರ್ಜಿನ್ ಸಾಕಾಗ್ತಾ ಇದೆ, ಸಾಕಾಗ್ಬಿಡ್ತಾ ಇದೆ. ನೋಡ್ರಿ, ಇದು ಒಳ್ಳೆ ಚಾನ್ಸ್ ಇದೆ. ಇವತ್ತು ಡಿಮ್ಯಾಂಡ್ ಹಂಗಿದೆ ಸರ್. ಅಲ್ಯೂಮಿನಿಯಂ ಪ್ರೈಸು ಕೂಡ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದೆ ಇದು ಗೋಲ್ಡ್ ಪ್ರೈಸ್ ತರ ಅಂತ. ಇದು ತುಂಬಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಅಲ್ಯೂಮಿನಿಯಂಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಅವರೇ ರಿಮೂವ್ ಮಾಡ್ಕೊಂಡು, ಅವರೇ ಫುಲ್ ರಿಮೂವ್ ಮಾಡ್ಕೊಂಡು, ಅವರೇ ವೆಯ್ಟ್ ಲೆಕ್ಕ ಹಾಕಿ ಸ್ಪಾಟ್ ಅಲ್ಲಿ ನಿಮ್ಗೆ ದುಡ್ಡು ಕೊಟ್ಟು ಹೋಗ್ತಾರೆ. ದುಡ್ಡು ಬಂದ್ಬಿಡುತ್ತೆ. ಸೊ ನಾವು ಇಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಇಲ್ಲಿ ಗಳಿಸ್ತೀವಿ 100% ಅಲ್ವಾ? ಇದು ನಿಜವಾಗ್ಲೂ ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಒಪ್ಕೊಂತೀನಿ ನಾನು ಇದನ್ನ. ಆ್ಯಕ್ಚುಲಿ ಫೈನಲಿ ಏನು ಸರ್ ಓಕೆ, ಈಗ ಏನಾಗುತ್ತೆ ಅಂದರೆ ಸರ್, ಲಾಸ್ಟ್ ಪಾಯಿಂಟ್ ಏನು ಹೇಳ್ಬೇಕು ಅಂದರೆ, ಬಿಲ್ಡಿಂಗ್ ಎಲ್ಲ ವರ್ಕ್ ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದಾಗ ಆಲ್ರೆಡಿ ಎಷ್ಟೋ ಜನ ಕೆಲವು ಕಸ್ಟಮರ್ಸ್ಗಳು ಆ್ಯಸಿಡ್ ವಾಶ್ ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ. ಮತ್ತೆ ವರ್ಕ್ ಮಾಡ್ಬೇಕಾದ್ರೆ ಗಲೀಜ್ ಆಗುತ್ತಾ, ಬೇರೆ ಉಡೋರ್ದೆಲ್ಲ ತುಂಬ ಡಸ್ಟು ಧೂಳು ತುಂಬ ಬೀಳುತ್ತೆ. ಗಮ್ಮು ಫೆವಿಕ್ವಿಕ್ ಎಲ್ಲ ಸಿಕ್ಕಾಬಿಟ್ಟೆ ಬರುತ್ತೆ. ಅದೆಲ್ಲ ಮತ್ತೆ ಕೆಮಿಕಲ್ ಕ್ಲೀನ್ ಮಾಡಲೇಬೇಕು, 100% ಮಾಡಲೇಬೇಕು. ಕರೆಕ್ಟ್. ಬಟ್ ನಮ್ಮದ್ರಲ್ಲಿ ಅಂತ ಸಮಸ್ಯೆ ಬರೋದೇ ಇಲ್ಲ. ಹೌದು, ಯಾವುದೇ ಡಸ್ಟ್ ಆಗಿರ್ಬೋದು, ಸೊ ಯಾವುದೇ ವೇಸ್ಟೇಜ್ ಆಗಿರ್ಬೋದು, ಏನು ಬೀಳಲ್ಲ. ನೀವು ಯೂಸೇ ಮಾಡಲ್ಲ. ಮ್ಯಾಕ್ಸಿಮಮ್ ನಮ್ಮ ಅಲ್ಯೂಮಿನಿಯಂ ಕಟಿಂಗ್ ಪೌಡರ್ ಇರ್ಬೋದು, ಜಸ್ಟ್ ಅದು ನಾರ್ಮಲ್ ಕ್ಲೀನ್ ಮಾಡಿದ್ರೆ ಸಾಕು. ಅದು ನೀವೇ ಹುಡುಗರು ಅವಾಗಿಂದ ಕ್ಲೀನ್ ಮಾಡಿ 100% ಸರ್. ಅದಕ್ಕೆ ವ್ಯಾಲ್ಯೂ ಇದೆ, ತುಂಬಾ ವ್ಯಾಲ್ಯೂ ಇದೆ. ಆ ಡಸ್ಟ್ಗೂ ಕೂಡ ತುಂಬಾ ವ್ಯಾಲ್ಯೂ ಇದೆ. ಹಂಗಾಗಿ ನಾವೇನು ಬಿಡಲ್ಲ, ಎಲ್ಲ ನೀಟಾಗಿ ನಾವೇ ಕ್ಲೀನ್ ಮಾಡ್ಕೊಂಡು. ಸೊ ಹಂಗಾಗಿ ನಮ್ಮ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಒಂಥರ ಬಿಲ್ಡಿಂಗ್ ತುಂಬಾ ಕ್ಲೀನ್ ಮಾಡಿ ನಾವು ಕಸ್ಟಮರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀರಾ. ಬಟ್ ವುಡನ್ ಇಂಟೀರಿಯರ್ ನಿಮ್ಗೆ ಹಂಗಲ್ಲ, ತುಂಬಾ ಡಸ್ಟು ಎಲ್ಲ ಇದ್ದೇ ಇರುತ್ತೆ. ಅಂದ್ರೆ ಅವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಕಸ್ಟಮರ್ ಒಂದು ರೌಂಡ್ ಮಾಡಲೇಬೇಕು, ಡೀಪ್ ಕ್ಲೀನ್ ಮಾಡಲೇಬೇಕು ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇದು ನಿಜವಾಗ್ಲೂ ವೀಕ್ಷಕರೇ, ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಅನ್ಸುತ್ತೆ ಡಿ ಅಲ್ಯೂಮಿನಿಯಂ ಇಂಟೀರಿಯರ್ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಸರ್. ಫೈನಲ್ ಆಗಿ ಈ ವಿಡಿಯೋ ನೋಡ್ತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಪ್ರತಿ ಸಲ ಎಲ್ಲರಿಗೂ ಹೇಳೋದೊಂದೇ, ಒಂದ್ಸಲಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಬಂದು ನೋಡಿ, ಫೀಲ್ ಮಾಡಿ, ಸೊ ಆಮೇಲೆ ನೀವು ಡಿಸೈಡ್ ಮಾಡಿ ಸರ್, ಅಲ್ಯೂಮಿನಿಯಂಗೆ ಹೋಗ್ಬೇಕಾ ಅಥವಾ ವುಡನ್ ಮಾಡಬೇಕಾ, ಆಮೇಲೆ ನೀವು ಡಿಸೈಡ್ ಮಾಡಿ. ಬಟ್ ಒಂದ್ಸಲಿ ಬಂದು ಅಲ್ಯೂಮಿನಿಯಂ ಇಂಟೀರಿಯರ್ನ ಫೀಲ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಅಲ್ವಾ? ಬೆನಿಫಿಟ್ಸ್ ಅಂತೂ ನಾವೆಲ್ಲ ಹೇಳಾಯಿತು, ಬಟ್ ಇವಾಗ ನೋಡೋದಿರುತ್ತಲ್ವಾ? ಸೊ ಒಂದ್ಸತಿ ನೀವು ಬಂದು ನೋಡಿದ್ರೆ, ಬೇಕಾದ್ರೆ ಅದು ರೆಂಟಲ್ ಇರಲಿ, ಓನ್ ಇರಲಿ, ಡೆಫಿನೆಟ್ಲಿ ಇದು ವರ್ದ್ ಅಂತ ಹೇಳ್ತೀನಿ ಸರ್. ಇನ್ನೊಂದು ವಿಚಾರ, ತುಂಬ ಜನ ಅನ್ಕೊಂಡಿರ್ಬೋದು ರೆಂಟಲ್ ಯೂನಿಟ್ಗೆ ಅಲ್ಯೂಮಿನಿಯಂ ಸೂಕ್ತ, ಓನ್ಗೆ ಇದು ಸೂಕ್ತ ಅಲ್ಲ ಅಂತ ಅನ್ಕೊಂಡಿರ್ಬೋದು. ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್, ಈಗ ನಿಮ್ಮ ಚಾನಲಲ್ಲಿ ನಾವು ಎಲ್ಲ ಥರ ವಿಡಿಯೋಸ್ ನಾವು ತೋರಿಸಿದ್ದೀವಿ. ಸೊ 1 ಲಕ್ಷದ ಅದೆಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿರೋವಂಥದ್ದು ನೀವು ತೋರಿಸಿದ್ವಿ. 15 ಲಕ್ಷದಲ್ಲಿ ಇಂಟೀರಿಯರ್ ಮಾಡಿರೋಂಥದ್ದು ತೋರಿಸಿದ್ವಿ. ಸೊ ಇದು ರೆಂಟೆಡ್ ಮನೆ ಆದರೂ ಓಕೆ, ಅಥವಾ ನಿಮ್ಮ ಓನ್ ಹೌಸ್ ಆದರೂ ಓಕೆ, ಡ್ಯೂಪ್ಲೆಕ್ಸ್ ಆದರೂ ಓಕೆ, ವಿಲ್ಲಾಸ್ ಆದರೂ ಓಕೆ, ವಿಲ್ಲಾಗಳು ನಾವು ಮಾಡಿದ್ದೀವಿ. ಸೊ ಇದು ಎಲ್ಲರೂ ಮಾಡುವಂಥ ಇಂಟೀರಿಯರ್ ಸರ್. ಪೀಸ್ ಆಫ್ ಮೈಂಡ್ ಬೇಕಾದ್ರೆ 100% ಪೀಸ್ ಆಫ್ ಮೈಂಡ್ ಇರೋಂಥವ್ರು ಇದನ್ನು ಮಾಡಿಸ್ಬೋದು. ಕ್ವಾಲಿಟಿ ಬೇಕು ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗಬೇಕು, ಲಾಂಗ್ ಲೈಫ್ ಬೇಕು ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗಬೇಕು, ಯಾವುದೇ ಟೆನ್ಷನ್ ಬೇಡ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗಬೇಕು. ಸೂಪರ್. ಸೊ ವೀಕ್ಷಕರೇ, ಬಿ ಅಲ್ಯೂಮಿನಿಯಂ ಇಂಟೀರಿಯರ್ ಅವ್ರದ್ದು ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅಕ್ರಾಸ್ ಕರ್ನಾಟಕ ಎಲ್ಲಿಂದ ಬೇಕಾದರೂ ಕಾಲ್ ಮಾಡಿ. ನಿಮಗೂ ಕೂಡ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲದ ಲೈಫ್ ಟೈಮ್ ಇಂಟೀರಿಯರ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬಿ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಸರ್, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಆಫೀಸ್? ಸರ್, ಮಾಗಡಿ ಮೇನ್ ರೋಡ್, ಅಂದ್ರಳ್ಳಿ ಡಿ ಗ್ರೂಪ್ ಲೇಔಟಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ನಮ್ಮ ವೀಕ್ಷಕರಿಗೆ ಇಂಟೀರಿಯರ್ ಬಗ್ಗೆ ಒಂದು ಕ್ಲಿಯರ್ ಕ್ಲಾರಿಫಿಕೇಶನ್ ಅನ್ನು ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.